ಸನಾತನವಾದಂಥ ವ್ಯಾಪಕವಾಗಿ ಕಾಲ ಹೊಡೆದಂತೆ ಅದನ್ನ ವಿಭಜನೆ ಮಾಡೋದು. ಯಾವ ದೇಶನ? ಹಿಂದೂ ಸನಾತನ ವೈದಿಕ ಧರ್ಮದ ಒಂದು ದೇಶ ಇದ್ರೆ ಅದು ಒಂದೇ. ಯಾವುದು? ನಾಚಿಕೆ ಆಗಲ್ಲ, ಹೇಳ್ಕೊಳಕ್ಕಾಗಲ್ಲ. ನೀವು ಒಬ್ರು ಉಸಿರೇ ಬಿಡಲ್ಲ, ನಿಮ್ಮೆಂದು ಹೇಳ್ಕೋಬೇಕು. ಯಾರೋ ಒಬ್ಬ ಇವರ ಯಾರು ಅಂದ್ರೆ ಹೇಳ್ತೀರಿ ನನ್ನ ದೇಶ ಭಾರತ ಅಂತ ಹೇಳಲಿಕ್ಕೆ ಯೋಗ್ಯತೆ ಇರಬೇಕು. ಆ ಯೋಗನು ದೇವರು ಕೊಟ್ಟಿದ್ದಾನೆ ನಮ್ಗೆ. ಇಲ್ಲ ಇದೇ ಇಲ್ಲ. ದೇವಸ್ಥಾನ ಬಂದಾಗ ಆ ದೇಶ ಆ ಪವಾಡ ಮಾಡ್ತು, ಈ ಸ್ವಾಮಿ ಈ ಪವಾಡ ಮಾಡ್ತಾನೆ ಅನ್ನೋದನ್ನ ನಿಲ್ಲಿಸ್ಬಿಡಿ. ಮೊದಲು ದೇಶಾಭಿಮಾನ ಇಟ್ಕೊಂಡ್ರೆ ಈಶಾಭಿಮಾನ ತಾನಾಗೆ ಬರುತ್ತೆ. ನನ್ನ ದೇಶ ಯಾವುದು? ಭಾರತ. ಆದ್ರೆ ಈಗ ಈ ಭಾರತ ಹಿಂದೂ ಅಂತ ಕರೆಸ್ಕೊಳ್ಳಿಕ್ಕೆ ಕಾರಣ ಇದಕ್ಕೆ ಹುಟ್ಟೇ ಇಲ್ಲ. ಈ ಭಾರತ ದೇಶಕ್ಕೆ ಹುಟ್ಟಿದ ದಿನಾಂಕವೇ ಇಲ್ಲ. ಸೃಷ್ಟಿಯೇ ಹಿಂದೂ, ಈ ಜಗತ್ತೇ ಹಿಂದೂ, ನಾವೆಲ್ಲ ಹಿಂದೂಗಳು. ಯಾರು? ಹಿಂದೂಗಳು. ಹಿಂದೂ ಸನಾತನ ಧರ್ಮದ ಆಸ್ತಿಕರು. ಹೌದಾ ಇಲ್ಲ? ಆಯ್ತು. ನೀವು ನರಿ ತರ ಬದುಕ್ಬೇಕಾ, ಹುಲಿ ತರ ಬದುಕ್ಬೇಕಾ? ಹುಲಿ ತರ ಅಂದ್ರೆ ಹುಲಿ ತರ ಬದುಕಿ. ಈ ನರಿಗಳು ಯಾವ ಗೊತ್ತಾ? ಮತಾಂತರವಾಗಿ ಬಂದಿದಾರಲ್ಲ ಅವರು. ನಾವೆಲ್ಲ ಯಾರು? ತಾಯಿ ಭಾರತಿಗೆ ಹುಲಿಗಳು ಅಂದ್ರೆ ಅವಳ ಮಕ್ಕಳು ಅಂದ್ರೆ ನಾವೆಲ್ಲ ಹುಲಿ ತರನೇ ಬದುಕ್ಬೇಕು. ಇಲ್ಲಿ ನೀವು ತಿಳ್ಕೋಬೇಕಾಗಿರೋದು, ದೇವಸ್ಥಾನಕ್ಕೆ ಮಠಗಳಿಗೆ ಬಂದ್ರೆ ಮೊದಲು ನಮ್ಮ ದೇಶವನ್ನ ನಾವು ಹೇಗೆ ಭದ್ರತೆಯಿಂದ ಇಟ್ಕೋಬೇಕು. ನಾವು ಯಾರು, ನಾವು ಯಾಕೆ ಬಂದಿದ್ದೀವಿ, ನಮ್ಮ ಕಾರಣ ಏನು ಅನ್ನೋದನ್ನ 1200 ವರ್ಷದ ಹಿಂದೆ ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡೋದು. ಎಷ್ಟು ವರ್ಷದ ಹಿಂದೆ? 1200 ವರ್ಷಗಳ ಹಿಂದೆ ಅವತಾರ ಮಾಡೋದು. ಅವತಾರ ಮಾಡಿ 12ನೇ ವಯಸ್ಸಲ್ಲಿ ತಮ್ಮ ವಿದ್ಯಾಭ್ಯಾಸಗಳನ್ನ ವಿಶೇಷವಾಗಿ ಸಂಪನ್ನಗೊಂಡಿತು. ಅಂದ್ರೆ ಎಲ್ಲ ಕಲ್ತರು. ಅವ್ರು ಯಾರು ಅಂದ್ರೆ ಸಾಕ್ಷಾತ್ ಈಶ್ವರ ಸ್ವರೂಪಿಗಳು. ಯಾರು? ಸಾಕ್ಷಾತ್ ಈಶ್ವರ ಸ್ವರೂಪಿಗಳು. ತಮ್ಮ 12ನೇ ವಯಸ್ಸಿನಿಂದ ವಿಜಯ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ರು. ಏನಕ್ಕೋಸ್ಕರ ವಿಜಯ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ರು? ಕೇಳಿಸ್ತಾ ಇದೆಯಲ್ಲ ತಮಗೆಲ್ಲ? ಈ ದೇಶದಲ್ಲಿ ಎಲ್ಲರೂ ಸಮನ್ವಯ ಕಾರ್ಯರೂಪದಲ್ಲಿ ಸಮನ್ವಯ ಬಾಳ್ಮೆಯನ್ನ, ಸಮನ್ವಯ ಜೀವನವನ್ನ, ಧರ್ಮವನ್ನ, ಸಂಸ್ಕಾರವನ್ನ, ಸಂಸ್ಕೃತಿಯನ್ನ, ಆಚಾರವನ್ನ, ವಿಚಾರವನ್ನ ಮೈಗೂಡಿಸ್ಕೋಬೇಕು. ಇದು ವಿಜಯ ಯಾತ್ರೆಯ ವಿಶೇಷವಾದಂಥ ಕಾರ್ಯವಾಗಬೇಕು ಅಂತೇಳಿ ಬರಿಗಾಲಲ್ಲಿ ಇಡೀ ಭಾರತ ವ್ಯಾಪಕವಾದಂಥ ಎಲ್ಲ ರಾಜ್ಯಗಳನ್ನ ಪರ್ಯಟನೆ ಮಾಡಿ ಜ್ಯೋತಿರ್ಲಿಂಗಗಳನ್ನ ಎಲ್ಲೆಲ್ಲಿದ್ದಾರೋ ಅಲ್ಲಲ್ಲಿ ಭಗವಂತ ಈಶ್ವರ ಸಾಕ್ಷಾತ್ಕಾರವಾಗಿ ಎಲ್ಲೆಲ್ಲಿದ್ದಾರೋ ಅದನ್ನೆಲ್ಲ ನಮಗೆ ತೋರಿಸಿ, ಶಕ್ತಿಪೀಠಗಳನ್ನ ಜಗತ್ತಿಗೆ ಏನ್ ಮಾಡಿದ್ರು? ಪರಿಚಯ ಮಾಡಿ ಧರ್ಮವನ್ನ ರಕ್ಷಣೆ ಮಾಡಿದಂತ ಮಹಾತ್ಮರು ಈ ವಿಶ್ವದಲ್ಲಿ ಮಹಾಪುರುಷರು ಯಾರಾದರೂ ಇದ್ರೆ ಅದು ಶಂಕರ ಭಗವತ್ಪಾದಾಚಾರ್ಯರು. 4 ದಿಕ್ಕು, 4 ವೇದ, ಇದಕ್ಕೆ ಸರಿಸಮವಾಗಿ ಚತುರ್ನಮ್ನಾಯ 4 ಪೀಠಗಳನ್ನ ಸ್ಥಾಪನೆ ಮಾಡಿದ್ರು. ಯಾಕೆ ಪೀಠಗಳನ್ನ ಸ್ಥಾಪನೆ ಮಾಡಿದ್ರು ಅಂದ್ರೆ ಈ ಭಾರತ ದೇಶಕ್ಕೆ ಬುನಾದಿ ಬೇಕು, ಭಾರತ ದೇಶಕ್ಕೆ ಸಂಸ್ಕಾರ ಬೇಕು, ಭಾರತ ದೇಶಕ್ಕೆ ಸನಾತನ ಧರ್ಮದಲ್ಲಿ ಜಾತಿ ಹುಟ್ಟಲಿಲ್ಲ, ಹುಟ್ಟಿದ್ದೇವೆ ಧರ್ಮ. ನೀವು ಕೇಳಿಸ್ಕೋಬೇಕು, ಜಾತಿ ಹುಟ್ಟಲಿಲ್ಲ, ಹುಟ್ಟಿದ್ದೆ ಧರ್ಮ. ಆ ಧರ್ಮದಲ್ಲಿ ಅಕ್ಕಸಾಲಿಕನಾದವನು ಚಿನ್ನವನ್ನು ಮಾಡಿದ ಅವನ ಅಕ್ಕಸಾಲಿಕ ಅಂತ ಕರೆದ್ರು ಅಷ್ಟೇ. ಅದು ಕೀಳು ಜಾತಿ ಅಲ್ಲ. ವಾದ್ಯ ಮಾಡೋನು ದೇವರಿಗೆ ವಾದ್ಯವನ್ನ, ಚರ್ಮವಾದ್ಯವನ್ನು ನುಡಿಸ್ತಾ ಆತನನ್ನ ನೀನು ಈ ಜಾತಿಯವನು ಅಂತ ಗುರುತಿಸ್ತಿಲ್ಲ. ಈ ಒಂದು ಕಾರ್ಯವನ್ನು ಮಾಡುವನು, ಅದಕ್ಕೆ ಒಂದು ಎಲ್ಲರೂ ಗೌರವ ಕೊಡಬೇಕು ಅಂತ ಹೇಳಿ ದೇವರ ಮುಂದೆ ಅವರನ್ನ ಮುಂದೆ ನಿಲ್ಲಿಸಿ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಿದ್ರು. ಅದು ಜಾತಿ ಬರಲಿಲ್ಲ, ಅದು ಒಂದು ಕಾರ್ಯ. ಕೇಳಿಸ್ತಾ ಇದೆಯಲ್ಲ ತಮ್ಗೆಲ್ಲ? ಹೌದಾ ಇಲ್ಲ? ಇತ್ತೀಚಿನ ದಿನದಲ್ಲಿ ನಾವೇನ್ ಮಾಡ್ದೋ ಅವನು ಕೀಳು ಜಾತಿ, ಅವನು ಮೇಳ ಜಾತಿ ಅಂತ ನಾವು ಸೃಷ್ಟಿಸ್ಕೊಂಡಿದ್ದೇ ಹೊರತು ಅದನ್ನ ಎಲ್ಲೂ ಮಹಾತ್ಮರಾದವರು, ಭಗವಂತನಾದವನು ಜಾತಿಯನ್ನ ಎಲ್ಲೂ ತರಲೇ ಇಲ್ಲ. ಈಗ ನಾವೇನ್ ಮಾಡ್ತಾ ಇದ್ದೀವಿ, ಅದನ್ನ ನಮಗೆ ನಾವೇ ಹೇಳ್ಕೊಂಡು ಅನ್ಯಾಯವಾಗಿ ನಮ್ಮ ಜೀವನವನ್ನ ಹಾಳು ಮಾಡಿಕೊಂಡು ಅದರಲ್ಲೇ ಕಾಲ ಕಳೀತಾ ಇದ್ದೀವಿ. ಹಾಗಾಗ್ಬಾರ್ದು. ಒಂದೇ ನಮ್ಮ ಸನಾತನ ಧರ್ಮವನ್ನ ಶಂಕರಾಚಾರ್ಯರು ಅವತಾರ ಮಾಡಿದ ಮೇಲೆ ಪ್ರಾಣಿ ಬಲಿಯನ್ನು ನಿಷೇಧ ಮಾಡಿದ್ರು. ಮಾನವನಲ್ಲಿ ಶಾಂತಿಯನ್ನು ತರಬೇಕು ಅಂತೇಳಿ ಎಲ್ಲ ಕಡೆ ಧರ್ಮ ಪ್ರಚಾರವನ್ನು ಮಾಡಿದ್ರು. ಧರ್ಮಕ್ಷೇತ್ರಗಳನ್ನ ಏನ್ ಮಾಡಿದ್ರು? ಸ್ಥಾಪನೆ ಮಾಡಿ ನಮಗೆಲ್ಲ ಬಿಟ್ಟೋರು.
ಅವ್ರು ಬದುಕಿದ್ದು ಬರೀ 32 ವರ್ಷಗಳ ಕಾಲ. ಎಷ್ಟು ವರ್ಷ? ಕೇವಲ 32 ವರ್ಷದಲ್ಲಿ ಈ ಇತಿಹಾಸವು ಈ ಭಾರತ ದೇಶದ ಸೂರ್ಯ ಚಂದ್ರಾದಿಗಳ ಇರೋ ತನಕ ಎಷ್ಟು ವೇದಗಳನ್ನ ಅಧ್ಯಯನ ಮಾಡಬೇಕೋ ಅಷ್ಟನ್ನು ಕೇವಲ 32 ವರ್ಷದಲ್ಲಿ ಕೊಟ್ಟರು. ಅದು 10 ವರ್ಷಗಳ ಕಾಲ ಶೃಂಗೇರಿ, ದಕ್ಷಿಣನಾಯ ಶೃಂಗೇರಿಯಲ್ಲೇ ತಪಸ್ಸನ್ನು ಮಾಡಿ ಕಾಲವನ್ನ ಕಳೆದ್ರು. ಈಗ ಹೇಳ್ತಾರಲ್ಲ, ಈ ಕೆಲವಾಗೆಲ್ಲ ಈ ಯೂಟ್ಯೂಬ್ ಇವೆಲ್ಲ ನೋಡಿದೀರಿ ನೀವೆಲ್ಲ, ನಮ್ದು 2000 ವರ್ಷ, ನಮ್ದು 3000 ವರ್ಷ, ನಮ್ದು 18,000 ವರ್ಷ. ಯಾಕೆ ಹೇಳ್ಕೊತಾರೆ ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದನ್ನ ಹೇಳುವಂತ ಉದ್ದೇಶ ಬಂದಂತ ಜನರನ್ನ ಯಾಮರಿಸುವಂತ ಕೆಲಸ ಆಗ್ತಾ ಇದೆ. ಹಾಗಾಗಿ ಯಾರು ಯಾಮರಿಬೇಡ್ದು, ಯಾರು ಧರ್ಮದ ವಿರುದ್ಧವಾಗಿ ಹೇಳ್ತಾ ಇದೆಯಲ್ಲ ಹೋಗ್ಬೇಡ್ದು. ಶಂಕರ ಭಗವತ್ಪಾದಾಚಾರ್ಯರು ಬರೋದಕ್ಕಿಂತ ಹಿಂದೆ ಜ್ಯೋತಿರ್ಲಿಂಗಗಳನ್ನು ತೋರಿಸ್ತೋರೇ ಇಲ್ಲ, ಶಕ್ತಿಪೀಠಗಳನ್ನು ಸೃಷ್ಟಿಸ್ತೋರೇ ಇಲ್ಲ. ಹೆಂಗೆ ನಿಮ್ಮದು 1800 2000 ವರ್ಷಗಳು ಅಂತ ಹೇಳಿ ಇತ್ತೀಚಿನ ದಿನದಲ್ಲಿ ಸಣ್ಣ ಪುಟ್ಟ ಒಂದು ದೇವಸ್ಥಾನ ಕಟ್ಟಿಕೊಂಡು ನೀವು ಹೂವಾಪಾಗಳನ್ನ ಸೃಷ್ಟಿಸ್ತೀರಿ. ಇದಕ್ಕೆ ಯಾರು, ಈ ವದಂತಿಗೆ ಯಾರು ಕಿವಿ ಕೊಡಬಾರ್ದು. ನಮಗೆ ಮೂಲ ಶಂಕರ ರಾಮಾನುಜ ವಿದ್ಯಾರಣ್ಯ ಕೇಳಿಸ್ತಲ್ಲ, ಎಲ್ಲಿ ಹೇಳಿದ್ದಾರೆ ಇದನ್ನ? ನಾಡಗೀತೆಯಲ್ಲಿ ರಾಷ್ಟ್ರ ಯಾರು ಕವಿಗಳು ಅದನ್ನ ಉಲ್ಲೇಖ ಮಾಡಿದ್ದಾರೆ. ಶಾಸ್ತ್ರದಲ್ಲಿದೆ, ಪುರಾಣದಲ್ಲಿದೆ, ಇತಿಹಾಸದಲ್ಲಿದೆ. ಆದ್ರೆ ನೀವ್ ಹೇಳೋದು ನಿಮ್ಮ ಬುಕ್ಕಲ್ಲೇ ನಿಮಗಿಲ್ಲ. ಅದಕ್ಕೆ ನಿಮ್ಗೆಲ್ಲ ಶಂಕರ ಭಗವತ್ಪಾದಾಚಾರ್ಯರು ಹೇಳಿರೋದು, ಮನೆ ದೇವರನ್ನ ಯಾವಾಗಲೂ ಆರಾಧಿಸಬೇಕು, ತಮ್ಮ ತಮ್ಮ ಗ್ರಾಮದಲ್ಲಿರುವಂತ ದೇವತೆಗಳನ್ನ ಅನುಷ್ಠಾನ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ನೀವು ಇದನ್ನ ಬಿಡ್ತಾ ಇದ್ದೀರಿ, ಬಿಡக்கூಡದು. ಹಳೆ ಕಾಲದಲ್ಲಿ ಗ್ರಾಮದ ದೇವರನ್ನ ಶ್ರದ್ಧಭಕ್ತಿಯಿಂದ ಇಟ್ಕೊಂಡ್ರೆ ದುಷ್ಟಶಕ್ತಿಗಳು ಗ್ರಾಮದೊಳಗಡೆ ಬರದೇ ಇರುವಂತ ರೀತಿ ಆ ತಾಯಿ ಕಾಪಾಡ್ತಾ ಇದ್ಲು. ಹೌದಾ ಇಲ್ಲ? ಯಾಕೆ ಬಿಡ್ತಾ ಇದ್ರಿ? ನಿಮ್ಮ ಮನೆ ದೇವರನ್ನ ನೀವು ಭಕ್ತಿಯಿಂದ ಆರಾಧಿಸ್ಕೊಂಡ್ರೆ ನಿಮ್ಮ ಮನೆಯನ್ನ ಕಾಯುವಂತ ದೇವತೆನೇ ನಿಮ್ಮ ಮನೆಯಲ್ಲಿ ಇರ್ತಾ ಇದ್ಲು, ಅವಳನ್ನ ಬಿಡ್ತಾ ಇದ್ದೀರಿ. ಯಾಕೆ? ಈಗ ಯೂಟ್ಯೂಬ್ ಅಲ್ಲಿ 20,000 ಕೊಟ್ಟರೆ ಒಂದು ಪ್ರಮೋಷನ್ ಮಾಡಿದ್ರೆ ಸಾಕು. ಇಲ್ಲಿ ಬಾನೆ, ಇಲ್ಲಿ ತಡೆ ಹೊಡಿತಾರ ಬಾ, ಇಲ್ಲಿ ಕಾಯಿ ಕಟ್ತಾರ ಬಾ, ಇಲ್ಲಿ ಗೊಂಬೆ ಕಟ್ತಾರ ಬಾ, ಇಲ್ಲಿ ಕಾರ ಹರಿತಾರ ಬಾ ಅಂದ್ರೆ ಬೆಳಗ್ಗೆ ಎದ್ರೆ ಮಾಡಕ್ಕೆ ಕೆಲಸ ಇರ್ತಾರೆ, ತಿನ್ಕೊಂಡು ನಿಂತಿರ್ತೀರಿ. ಏನು ಅವಶ್ಯಕತೆ? ಅವಶ್ಯಕತೆ ಇದೆಲ್ಲ ಇದ್ರೂ ಹೋಗಿ ದರ್ಶನ ಮಾಡಿ ಬನ್ನಿ. ಆದ್ರೆ ಅಲ್ಲಿ ನಡೆಯುವಂತ ವಾಮಾಚಾರಕ್ಕೆ, ಅಲ್ಲಿ ನಡೆಯುವಂತ ಅಪಚಾರಕ್ಕೆ ಯಾರೂ ಸುಧಾ ಏನಾಗ್ಬಾರ್ದು, ಬಲಿಪಶು ಆಗ್ಬಾರ್ದು. ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಆ ಕ್ಷೇತ್ರದ ಇತಿಹಾಸ ತಿಳ್ಕೊಳ್ಳಿ, ಆ ಕ್ಷೇತ್ರದ ಹಿನ್ನೆಲೆ ತಿಳ್ಕೊಳ್ಳಿ, ಆ ಕ್ಷೇತ್ರದ ಆಚಾರ ತಿಳ್ಕೊಳ್ಳಿ, ಆ ಕ್ಷೇತ್ರದ ಪರಂಪರೆ ತಿಳ್ಕೊಳ್ಳಿ, ಆಮೇಲೆ ಆ ಕ್ಷೇತ್ರಕ್ಕೆ ಹೋಗಿ. ನಿಮ್ಗೇನು ಇಲ್ಲ, ಬೆಳಗ್ಗೆ ಯಾವ್ದೋ ರಾತ್ರಿ ಯಾವ್ದೋ ಒಂದು ರೀಲ್ಸ್ ಅಲ್ಲಿ ನೋಡೋದು, ಬೆಳಗ್ಗೆ ಗಂಡ ಬೆಳಗಿನ ಸಂಜೆ ಗಂಡ ದುಡ್ಡು ಸಾಕಾಗಿರ್ತಾನೆ, ಅವ್ನ ಕೊತ್ತಿಗೆ ಹಗ್ಗ ಹಾಕ್ಬಿಟ್ಟು ನಡಿ ಹೋಗೋಣ ಅಂತೇಳಿ ರಜಾ ಹಾಕ್ಸಿ ಕರ್ಕೊಂಡ್ಬಂದು ಅವ್ನು ಒಂದು ತಿಂಗಳೆಲ್ಲ ದುಡ್ದಿರೋದೇ ಇಲ್ಲಿ ಕೊಟ್ಟು ಹೋಗೋದು. ಇದು ನಿಮ್ಮ ಹಣೆ ಬಾರ. ಅದೆಲ್ಲ ಬಿಟ್ಬಿಡಿ. ಒಂದೇ, ಯಾರು ಒಳ್ಳೇದನ್ನ ಮಾಡ್ತೀರೋ ಅವ್ರಿಗೆ ಖಂಡಿತ ಒಳ್ಳೇದೇ, ಯಾರು ಒಳ್ಳೇದನ್ನ ಬಯಸ್ತೀರೋ ಖಂಡಿತ ಅವ್ರಿಗೆ, ಯಾರು ಕೆಟ್ಟದನ್ನ ಬಯಸ್ತೀರೋ ಅವ್ರಿಗೆ ಖಂಡಿತ ಕೆಟ್ಟದ್ದೇ ಆಗುತ್ತೆ. ಇದೇ ಧರ್ಮೋ ರಕ್ಷತೆ.